ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ ಪುಸ್ತಕ 19ನೇ ಅಧ್ಯಾಯ 10ನೇ ವಾಕ್ಯ. ಲೂಕ್ ಚಾಪ್ಟರ್ 19 ವರ್ಸ್ 10. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ನೋಡಿರಿ, ಯೇಸು ಸ್ವಾಮಿ ಸುಂಕದವನಾದ ಜಕ್ಕಾಯನ ಮನೆಗೆ ಹೋಗಿ ಅಲ್ಲಿ ಯೇಸು ಸ್ವಾಮಿ ಹೇಳಿದ ಒಂದು ಮಾತಾಗಿದೆ ಇದು. ಈ ಜಕ್ಕಾಯನು ಕುಳ್ಳನಾಗಿದ್ದ ಕಾರಣ ಅವನು ಸುಂಕ ವಸೂಲಿ ಮಾಡುವವನು, ಐಶ್ವರ್ಯವಂತನು. ಆದರೆ ಆ ಪಟ್ಟಣದಲ್ಲಿ ಅವನಿಗೆ ಅನೇಕರು ಅವನನ್ನು ಮೆಚ್ಚುತ್ತಾ ಇರಲಿಲ್ಲ. ಅನೇಕರ ಕಣ್ಣುಗಳಿಗೆ ಅವನು ಪಾಪಿಯಾಗಿದ್ದನು. ಅವನ ಕಣ್ಣಿಗೆ ಅವನು ಕುಳ್ಳನು, ಆದರೆ ಜನರ ಕಣ್ಣಿಗೆ ಅವನು ಒಂದು ಪಾಪಿಯಾಗಿದ್ದನು. ಪಾಪಿಯ ಮನೆಗೆ ಯೇಸು ಸ್ವಾಮಿ ಹೋಗುತ್ತಾರಲ್ಲ ಎಂಬುದಾಗಿ ಜನರು ಅಂದುಕೊಳ್ಳುತ್ತಾ ಇದ್ದರು. ಅಂಥ ಪರಿಸ್ಥಿತಿಯಲ್ಲಿ ಇದ್ದ ಸುಂಕದವನ ಮನೆಗೆ ಯೇಸು ಸ್ವಾಮಿ ಹೋಗುತ್ತಾ ಇದ್ದಾರೆ. ಜಕ್ಕಾಯನಿಗೆ ಯೇಸು ಸ್ವಾಮಿಯ ಬಗ್ಗೆ ಕೇಳಿದ ಕಾರಣ ಯೇಸು ಸ್ವಾಮಿಯನ್ನು ನೋಡಬೇಕು ಎಂಬ ಆಸೆ. ಬಟ್ ಅವನ ಎಲಿಜಿಬಿಲಿಟಿ ಏನು, ಅವನ ಅರ್ಹತೆ ಏನು? ಅವನು ಕುಳ್ಳನು, ಅವನು ಈ ಸಮುದಾಯದಲ್ಲಿ ಪಾಪಿ ಎಂಬ ಹೆಸರುಗೊಂಡವನು. ಅವನು ಯಾರು ಕಾಣದೆ ಒಂದು ಮರವನ್ನು ಹತ್ತಿ ಕೂತುಕೊಳ್ಳುತ್ತಾನೆ. ಯೇಸುವನ್ನು ನೋಡಬೇಕು, ಯೇಸು ಈ ಬೀದಿಯಲ್ಲಿ ಹೋಗುವಾಗ ನಾನು ಅವರನ್ನು ನೋಡಬೇಕು ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಆ ಬೀದಿಯಲ್ಲಿ ಬಂದಾಗ ಆ ಮರದ ಕೆಳಗಡೆ ಬಂದು ನಿಂತು ಜಕ್ಕಾಯನೇ ಹೆಸರಿಡಿದು, ಜಕ್ಕಾಯನೇ ಎಳೆದು ಬಾ, ನಾನು ಇವತ್ತು ನಿನ್ನ ಮನೆಗೆ ಬರಬೇಕು ಎಂಬುದಾಗಿ. ನೋಡಿ, ಜಕ್ಕಾಯನ ಪರಿಸ್ಥಿತಿಯನ್ನು ಚೆನ್ನಾಗಿ ತಿಳಿದುಕೊಂಡ ಯೇಸು ಸ್ವಾಮಿ ಅವರು ಆತನನ್ನು ಕರೆದು ನಿನ್ನ ಮನೆಗೆ ನಾನು ಬರುತ್ತೇನೆ ಎಂಬುದಾಗಿ ಒತ್ತಾಯ ಮಾಡಿ ಆತನ ಮನೆಗೆ ಹೋಗಿ ಊಟ ಮಾಡಿ ಹಲ್ಲೆಲೂಯಾ ಕುಳಿತಿರುವಾಗ ಆಗ ಜಕ್ಕಾಯನಿಗೆ ತನ್ನ ಪಾಪದ ಅರಿವಾಯಿತು. ತನ್ನ ಪಾಪದ ಹಲ್ಲೆಲೂಯಾ ಒಂದು ಬಿಡುಗಡೆಯ ದಿನವಾಯಿತು, ಬಿಡುಗಡೆಯ ಒಂದು ಸಮಯವಾಯಿತು. ಅವನು ಹೇಳ್ತಾ ಇದ್ದಾನೆ, ಅನ್ಯಾಯವಾಗಿ ನಾನು ಯಾರಲ್ಲಿಯಾದರೂ ಏನಾದರೂ ನಾನು ತಕ್ಕೊಂಡಿದ್ದರೆ ಅದನ್ನು 4 ಪಟ್ಟು ನಾನು ವಾಪಸ್ ಕೊಡುತ್ತೇನೆ. ಐ ವಿಲ್ ಗಿವ್ ಬ್ಯಾಕ್ ಎವ್ರಿಥಿಂಗ್. ಅಂದರೆ ಅವನಿಗೆ ಒಂದು ಮನಸ್ಸಿನಲ್ಲಿ ಒಂದು ಗೊಂದಲ ಅಥವಾ ಒಂದು ಗಲಿಬಿಲಿ, ಒಂದು ಚಿಂತೆ, ಒಂದು ಭಯ. ನಾನು ಅನ್ಯಾಯವಾಗಿ ತಕ್ಕೊಂಡಿದ್ದೀನಾ, ಅನ್ಯಾಯವನ್ನು ತಕ್ಕೊಂಡಿದ್ದೀನಲ್ಲ, ಅನ್ಯಾಯವಾಗಿ ತೆಗೆದುಕೊಂಡಿದ್ದೀನಲ್ಲ ಎಂಬ. ಆದರೆ ಅದರಿಂದ ಬಿಡಿಸುವವರು ಯಾರು? ಹೂ ಕ್ಯಾನ್ ಡೆಲಿವರ್ ಹಿಮ್ ಫ್ರಮ್ ದಟ್ ಗಿಲ್ಟ್? ಆ ರಿಗ್ರೆಷನಿಂದ, ಆ ಗಿಲ್ಟಿಂದ ಅವನನ್ನು ಬಿಡಿಸತಕ್ಕವರು ಯೇಸು ಸ್ವಾಮಿ. ಅವನನ್ನು ನೋಡಬೇಕೆಂಬುದಾಗಿದ್ದ ಜಕ್ಕಾಯನ ಮನೆಗೆ ಅವರು ಹೋದರು, ಅವನನ್ನು ಬಿಡಿಸಿದರು, ಅವನನ್ನು ರಕ್ಷಿಸಿದರು. ಆಗ ಅವರು ಹೇಳುತ್ತಾ ಇದ್ದಾರೆ, ಇವನು ಅಬ್ರಹಾಮನ ಕುಮಾರನಲ್ಲವೇ? ಇವನೂ ಬಿಡುಗಡೆ ಆಗಬೇಕಲ್ಲವೇ? ಇವನು ಕುಳ್ಳನಾಗಿದ್ದರೇನು, ಪಾಪಿಯಾಗಿದ್ದರೇನು? ಹಿ ನೀಡ್ಸ್ ಡೆಲಿವರೆನ್ಸ್. ದಟ್ಸ್ ಹೌ ಗಾಡ್ ಲುಕ್ಸ್ ಅಟ್ ಯು. ನಿಮ್ಮನ್ನು ಕೂಡ ದೇವರು ಇದೇ ರೀತಿ ನೋಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದರು. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದರು. ಹಲ್ಲೆಲೂಯಾ. ಜಕ್ಕಾಯನು ಯೇಸುವನ್ನು ನೋಡಬೇಕೆಂಬುದಾಗಿ ಹುಡುಕಿದ್ದು ನಿಜ. ಆದರೆ ಯೇಸು ಸ್ವಾಮಿಯ ಹುಡುಕಾಟ ಏನು? ಅವನಿಗೆ ಬಿಡುಗಡೆ ಕೊಡಬೇಕೆಂಬುದಾಗಿ, ರಕ್ಷಕನನ್ನು ನೋಡಬೇಕೆಂಬುದಾಗಿ ನೀವು ಬಯಸ್ತಾ ಇರಬಹುದು, ಹುಡುಕ್ತಾ ಇರಬಹುದು, ಅಲಿದಾಡುತ್ತಾ ಇರಬಹುದು, ದಾನ ಧರ್ಮಗಳನ್ನು, ತ್ಯಾಗಗಳನ್ನು, ಕ್ರಿಯೆಗಳನ್ನು ಮಾಡುತ್ತಾ ಇರಬಹುದು. ಆದರೆ ನಿಮಗೆ ಬಿಡುಗಡೆ ಕೊಡುವುದಕ್ಕಾಗಿ, ನಿಮಗೆ ರಕ್ಷಣೆ ಕೊಡುವುದಕ್ಕಾಗಿ ಹಲ್ಲೆಲೂಯಾ ನಿಮ್ಮನ್ನು ಹುಡುಕಿ ಯೇಸು ಸ್ವಾಮಿ ಭೂಮಿಗೆ ಬಂದರು. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ. ಹಿ ವಿಲ್ ಸೀಕ್ ಯು ಔಟ್. ನೀವು ಯಾವ ಗುಂಪಿನಲ್ಲಿ ಎಷ್ಟು ಗಿಡ್ಡವಾಗಿ, ಎಷ್ಟು ಕುಳ್ಳರಾಗಿ ನೀವಿದ್ದರೂ ಪರವಾಗಿಲ್ಲ, ಎಷ್ಟೇ ಆಳವಾದ ಪರಿಸ್ಥಿತಿಯಲ್ಲಿ ನೀವಿದ್ದರೂ ಪರವಾಗಿಲ್ಲ, ಮೋಸವಾದ ಪರಿಸ್ಥಿತಿಯಲ್ಲಿಯೂ ಮೋಸವಾದ ಜೀವಿತವನ್ನು ಜೀವಿಸುತ್ತಾ ಇರುವ ನಮ್ಮನ್ನು ಕೂಡ ದೇವರು ಹುಡುಕಿ ಬಂದು ನಮ್ಮನ್ನು ರಕ್ಷಿಸಿ, ನಮ್ಮನ್ನು ಬಿಡಿಸಿ, ಹಲ್ಲೆಲೂಯಾ, ಅದಕ್ಕಾಗಿಯೇ ಸ್ವಾಮಿ ಭೂಮಿಗೆ ಬಂದರು. ಹಲ್ಲೆಲೂಯಾ. ಅದ ಕಾರಣ ನಾವು ಕವರ್ ಮಾಡೋದಕ್ಕೇನಿಲ್ಲ. ವಿ ನೀಡ್ ಇಟ್ ಕವರ್ ಎನಿಥಿಂಗ್ ಬಿಕಾಸ್ ಇಟ್ ಕ್ಯಾನ್ ನಾಟ್ ಬಿ ಕವರ್ಡ್ ಬಿಫೋರ್ ಗಾಡ್. ದೇವರ ಕಣ್ಣುಗಳಿಗೆ ಮರೆಯಾಗಿ ಒಂದೂ ಇಲ್ಲ. ಎಲ್ಲವೂ ಬಟ್ಟ ಬಯಲಾಗಿದೆ, ಎಲ್ಲವೂ ಬರಿದಾಗಿದೆ. ಸೊ ದೇವರಿಂದ ನಾವು ಮುಚ್ಚಿಕೊಳ್ಳುವುದು ನಮಗೆ ಹಲ್ಲೆಲೂಯಾ ಸ್ತೋತ್ರ ಅವಶ್ಯವಿಲ್ಲ. ದೇವರಿಂದ ಮುಚ್ಚಲು ಸಾಧ್ಯವಿಲ್ಲ. ದೇವರು ನೋಡುವ ದೇವರು, ನೋಡಿ ಸುಮ್ಮನೆ ಇರುವ ದೇವರಲ್ಲ. ನೋಡಿ ನಿಮ್ಮನ್ನು ಪಾಪಿ ಎಂಬುದಾಗಿ ನಿರ್ಣಯಿಸುವ, ಜಡ್ಜ್ಮೆಂಟ್ ಕೊಡುವ ದೇವರಲ್ಲ. ಹಲ್ಲೆಲೂಯಾ. ನಿಮ್ಮನ್ನು ಬಂದು ರಕ್ಷಿಸಿ, ನಿಮ್ಮನ್ನು ಬಿಡಿಸುವ ದೇವರು. ನಿಮ್ಮನ್ನು ಕೂಡ ಆ ಪಾಪದ ಒಂದು ಅಪರಾಧ ನಿರ್ಣಯದಿಂದ ನಿಮ್ಮನ್ನು ಬಿಡಿಸುವರು, ಆ ಗಿಲ್ಟಿಂದ ನಿಮ್ಮನ್ನು ಬಿಡಿಸುವರು. ಒಳಗಡೆ
ಒಳಗಡೆ ತುಂಬ ಗಿಲ್ಟ್ ಇದೆ, ಅಯ್ಯೋ ನನಗೆ ಒಳಗಡೆ ತುಂಬ ರಾತ್ರಿ ನಿದ್ದೆ ಬರುತ್ತಾ ಇಲ್ಲ, ಪಾಪದ ಅರಿವು ನನ್ನನ್ನು ಕಾಡುತ್ತಾ ಇದೆ, ಅಪರಾಧ ನಿರ್ಣಯ ನನ್ನನ್ನು ಕಾಡುತ್ತಾ ಇದೆ, ಒಂದು ಗಿಲ್ಟ್ ಫೀಲಿಂಗ್ ಇದೆ ನನ್ನ ಒಳಗಡೆ, ದೇವರದನ್ನು ನೋಡು ಬಿಡಿಸುವುದಕ್ಕಾಗಿಯೇ ಇವತ್ತು ನಿನ್ನ ಜೀವನದಲ್ಲಿ ಇಳಿದು ಬರುತ್ತಾ ಇದ್ದಾರೆ. ಆ ಬಿಡುಗಡೆಯನ್ನು ಹೊಂದಿಕೊಳ್ಳೋಣ. ಇವತ್ತು ಈ ಮನೆಗೆ ರಕ್ಷಣೆ ಬರಲಿ, ಇವತ್ತು ನಿಮಗೆ ರಕ್ಷಣೆ ಬರಲಿ, ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಬರಲಿ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಹುಡುಕಿ ನಮ್ಮ ಒಳಗಡೆ ಇರುವಂತಹ ಯೋಚನೆಗಳನ್ನು ನೋಡಿ ನಮ್ಮನ್ನು ಬಿಡಿಸುವುದಕ್ಕಾಗಿಯೇ ಮನುಷ್ಯ ಕುಮಾರನು ಯೇಸು ಸ್ವಾಮಿ ಈ ಭೂಮಿಗೆ ಬಂದರು. ಇವರು ನಿಮ್ಮನ್ನು ಆಶೀರ್ವದಿಸಲಿ.